ಹಾಯ್, ಇವತ್ತು ನಾನು ಕಲ್ಲಂಗಡಿ ಹಣ್ಣಲ್ಲಿ ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ, ಮೊಹಬ್ಬತ್ತೆ ಶರ್ಬತ್ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಈಗ ತುಂಬ ಬಿಸಿಲಿದೆಯಲ್ವಾ, ಈ ರೀತಿ ಮಾಡಿ ಕುಡೀರಿ. ಈಗ ಕಲ್ಲಂಗಡಿ ಹಣ್ಣು ಸೀಸನ್, ಎಲ್ಲಿ ನೋಡಿದರೂ ಕಲ್ಲಂಗಡಿ ಹಣ್ಣು. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಸಿಂಪಲ್ ಆಗಿದೆ ನೋಡಿ. ಫಸ್ಟಿಗೆ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋದೇನು ಬೇಡ, ಆ ರೀತಿ ಗಟ್ಟಿನೇ ಇರಲಿ. ನೋಡಿ, ಐಸ್ ಇದೆ ಹಾಲು. ತುಂಬ ಐಸ್ ಹಾಲೇ ತಗೊಳ್ಳಿ, ಒಳ್ಳೆ ಚೆನ್ನಾಗಾಗುತ್ತೆ ಅವಾಗ. ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಸ್ವೀಟ್, 1 ಕಪ್ ಸಾಕು ನನಗೆ. ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿ ಒಂದು 5 ನಿಮಿಷ ಈ ರೀತಿ ಕಲಸಿ, ಸಕ್ಕರೆ ಎಲ್ಲ ಸ್ವಲ್ಪ ಕರಗಲಿ. ಆಮೇಲೆ ಇಲ್ಲಿ ನೋಡಿ ರೂ ಅಬ್ಸ ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಕಲರ್ ಬರೋಷ್ಟು ಗೊತ್ತಾಗುತ್ತೆ. ನೋಡಿ, ಈಗ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಫಸ್ಟಿಗೆ. ಈ ಕಲರ್ ಸ್ವಲ್ಪ ಡಿಮ್ ಆಗಿದೆ, ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡೆ, 2 ಸ್ಪೂನ್ ಅಷ್ಟು. ನೋಡಿ, ಈ ಕಲರ್ ಬಂದಿದೆ. ಯಾವ ಸ್ಟೋರಲ್ಲಿ ಬೇಕಾದರೂ ಸಿಗುತ್ತೆ, ರೂ ಅಬ್ಸ ಅಂತ ಕೇಳಿದರೆ ಆಯಿತು. ನೋಡಿ, ಈ ರೀತಿ ಹಾಕಿ ಕಲಗಿಸ್ಬೇಕು. 1-2 ನಿಮಿಷ ಕಲಗಿಸಿದ್ರೆ ಸಾಕು. ನೋಡಿ, ಹಾಲು ಈ ರೀತಿ ಗಟ್ಟಿನೇ ಇರಲಿ, ಅವಾಗ ಕೋಲ್ಡ್ ಇರುತ್ತಲ್ಲ, ಅವಾಗ ಚೆನ್ನಾಗಾಗುತ್ತೆ ಕುಡಿಯೋಕ್ಕೂ. ಈಗ ಅದಕ್ಕೆ 1 ಕಪ್ ಅಷ್ಟು ನೋಡಿ, ಇಲ್ಲಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡ ದೊಡ್ಡ ಪೀಸ್ ಬೇಡ, ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ 1 ಕಪ್ ತಗೊಂಡಿದ್ದೀನಿ. ಜಾಸ್ತಿ ಹಾಲು ತಗೊಂಡ್ರೆ ಜಾಸ್ತಿ ಕಲ್ಲಂಗಡಿ ಹಣ್ಣು ತಗೊಳ್ಳಿ. ನಾನೀಗ ಒಂದು ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ ಅಷ್ಟು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. ಈಗ ಇದು ಸಬ್ಜಾ ಸೀಡ್ಸು, ಇದು ಅಷ್ಟೇ ನೀರಿಗೆ ಹಾಕಿಬಿಟ್ಟಿದ್ದೆ 10 ನಿಮಿಷ ಮುಂಚೆ. ಇದು ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೋಡಿ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಜ್ಯೂಸ್ ಕುಡಿಯೋಕ್ಕೆ ಗಟ್ಟಿ ಥರ ಆಗುತ್ತೆ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಸಬ್ಜಾ ಸೀಡ್ಸ್ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈಗ ಗೋಡಂಬಿ ದ್ರಾಕ್ಷಿ, ಇದನ್ನು ಅಷ್ಟೇ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೊಳ್ಳಿ. ವಾವ್, ಎಷ್ಟು ಚೆನ್ನಾಗಿ ಘಮ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಕೋಲ್ಡ್ ಆಗಿ ಸಖತ್ತಾಗಿದೆ. ಎಲ್ಲರೂ ಟ್ರೈ ಮಾಡಿ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಲು ಈ ರೀತಿ ಗಟ್ಟಿ ಇಲ್ಲ ಅಂದರೆ ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಹಾಲು ಹಾಕ್ಕೊಳ್ಳುವಾಗಲೇ, ಆವಾಗ ಚೆನ್ನಾಗಿ ಬರುತ್ತೆ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಒಳ್ಳೆ ಬಿಸಿಲಿಗೆ ಒಳ್ಳೆ ಕೋಲ್ಡ್ ಆಗಿ ಒಂದು ಮೊಹಬ್ಬತ್ತೆ ಶರ್ಬತ್ ರೆಡಿಯಾಗಿದೆ. ಎಲ್ಲರೂ ನೋಡಿ ನನಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ. ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ, ಕೋಲ್ಡ್ ಆಗಿದೆಯಲ್ಲ, ಹಾಗಾಗಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೇನೆ. ಬಾಯ್.